ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತಿನ ಮಹಾ ಸಂಚಿಕೆ ಎಂಟರ್ಟೈನಿಂಗ್ ರೌಂಡ್ ಅಲ್ಲಿ ನಮ್ಮೆಲ್ಲಾ ಬ್ಯಾಚುಲರ್ಸ್ ಹಾಗೂ ಏಂಜಲ್ಸ್. ಸರ್ ಒಂದ್ ನಿಮಿಷ ಭಯ್ಯ, ಏನಪ್ಪ ಏನ್ ಗೊತ್ತಾ ಪಾಪ, ನೋಡಿ ಇವತ್ತು ಮಹಾ ಸಂಚಿಕೆ ನೀವು ಅವಾಗಿಂದ ಆಂಕರಿಂಗ್ ಮಾಡ್ತಾನೆ ಇದ್ದೀರಾ. ಸೊ ಇವಾಗ ಹುಲಿ ನಿಮ್ಗೋಸ್ಕರ ಏನೋ ತೋರಿಸ್ಬೇಕು ಅಂತ ಇದ್ದಾನೆ. ಸೊ ಬನ್ನಿ, ನೀವು ಕೂತ್ಕೊಳ್ಳಿ ಒಂದ್ ನಿಮಿಷ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ. Let's welcome Huli Karthik and Dhanyashri on stage. ಬರ್ಲಿ ಜೋರ ಚಪ್ಪಾಳೆ. ಕನ್ನಡವನ್ನೇ ಉಸಿರಾಗಿಸಿಕೊಂಡು ತಮ್ಮ ಮಾತುಗಳಿಂದ, ವಿಶೇಷವಾದ ನಿರೂಪಣಾ ಶೈಲಿಯಿಂದ, ತಮ್ಮ ಹಾಸ್ಯ ಪ್ರಜ್ಞೆಯಿಂದ ನಾಡಿನ ಜನರ ಮನಸ್ಸನ್ನ ಗೆದ್ದು ದಶಕಗಳಿಂದ ಕನ್ನಡಿಗರನ್ನ ಮನರಂಜಿಸ್ತಿರೋ ಒಬ್ಬ ಹೆಮ್ಮೆಯ ಕನ್ನಡಿಗನ ಕಥೆಯನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಅದು ಅಕ್ಟೋಬರ್ 22, 1987. ಬೆಂಗಳೂರಿನ ವಿದ್ಯಾಪೀಠದಲ್ಲಿದ್ದ ಹುಬ್ಬಳ್ಳಿಯ ದೇಶಪಾಂಡೆ ಕುಟುಂಬದಲ್ಲಿ ಅವಳಿ ಜವಳಿ ಮಕ್ಕಳಾಗಿ ಅಕ್ಕನೊಂದಿಗೆ ನಾಡೆ ಹೆಮ್ಮೆ ಪಡುವ ಒಂದು ಕೂಸಿನ ಜನನವಾಗುತ್ತೆ. ಆ ಮುದ್ದಾದ ಮಗುವಿನ ಹೆಸರೇ ನಿರಂಜನ್ ದೇಶಪಾಂಡೆ. ಶಾಲಾ ಕಾಲೇಜಲ್ಲಿ ಓದು, ಕ್ರೀಡೆ, ಕಲೆ ಎಲ್ಲದರಲ್ಲೂ ಪರಿಣಿತಿ ಪಡೆದು ಅತ್ಯುತ್ತಮ ವಿದ್ಯಾರ್ಥಿ, ಸರ್ವೋತ್ತಮ ನಟ ಪ್ರಶಸ್ತಿ ಪಡೆದುಕೊಂಡ ಹುಟ್ಟು ಪ್ರತಿಭಾವಂತ. ಇದೆಲ್ಲದರ ನಡುವೆ ಸ್ಕೂಲ್ ಟೈಮ್ನಲ್ಲೇ ರೋಮಿಯೋ ಜೂಲಿಯೆಟ್ ಲೆವೆಲ್ಗೆ ಲವ್ ಮಾಡಿ ಒಂದು ಗಲಾಟೆ ಮಾಡ್ಕೋತಾರೆ. ನಮಗೆ ಸುಮ್ಮನೆ ಅಂತೂ ಇರಲ್ಲ ಅಲ್ವಾ ನೀನು? ಏನಾದ್ರೂ ಒಂದು ಇದ್ದೇ ಇರುತ್ತೆ ನಿಂದು. ಇನ್ನೇನ್ ಕಂಪ್ಲೇಂಟ್ಸ್ ಇದೆಯೋ? ಓಹೋ ಜಯಶ್ರೀ ಅಮ್ಮವರು, ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಸರ್. ಏನ್ ಮೇಡಮ್ ಈ ಕಡೆಗೆ? ಮತ್ತಿನ್ನೇನ್ ಸರ್, ನೆಮ್ಮದಿಯಾಗಿರೋಕೆ ಎಲ್ಲಿ ಬಿಡ್ತಾ ನೀವನು? ಏನಾದ್ರೂ ಒಂದ್ ಇದ್ದೇ ಇರುತ್ತಲ್ವಾ? ಮೇಡಮ್, ನಿರಂಜನ್ ತುಂಬಾ ಒಳ್ಳೆ ಹುಡುಗ, ಅವನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಏನು ಒಳ್ಳೆ ಹುಡುಗನೋ ಏನೋ, ತುಂಬಾ ದೊಡ್ಡ ತರಲೆ ಸರ್ ಇವನು. ಏನಾದ್ರೂ ಒಂದ್ ಗಲಾಟೆ ಮಾಡ್ಕೊಂತಾನೆ ಇರ್ತಾನೆ. ನೋಡಿ, ಮುಖದ ಮೇಲೆ ಮೀಸೆ ಕೂಡ ಬಂದಿಲ್ಲ, ಆಗ್ಲೇ ಯಾರೋ ಹುಡುಗಿನ ಲವ್ ಮಾಡ್ತಿದ್ದಾನಂತೆ. ಆ ತರ ಎಲ್ಲ ತಿಳ್ಕೊಬೇಡಿ ಮೇಡಮ್, ಅವನು ತುಂಬಾ ಬುದ್ಧಿವಂತ. ಏನೋ ಸರ್, ಇವನಿಂದಾಗಿ ನನಗೆ ಸಾಕಾಗೋಗಿದೆ. ಮೇಡಮ್ ಅವರೇ, ನಿರಂಜನ್ ನಮ್ಮ ಸ್ಕೂಲ್ಗೆ ಬೆಸ್ಟ್ ಸ್ಟೂಡೆಂಟು, ಓದೋದ್ರಲ್ಲೂ ನಂಬರ್ 1, ಸ್ಪೋರ್ಟ್ಸ್ ಅಲ್ಲೂ ನಂಬರ್ 1. ಮುಂದೆ ಒಂದು ದಿನ ಅವನು ದೊಡ್ಡ ಸಾಧನೆ ಮಾಡ್ತಾನೆ. ಅವನಲ್ಲಿ ಒಬ್ಬ ಒಳ್ಳೆ ಕಲಾವಿದನ ಇದ್ದಾನೆ ಮೇಡಮ್. ನೀವೆಲ್ಲರೂ ಹೆಮ್ಮೆ ಪಡೋ ತರ, ಈ ನಾಡೇ ಹೆಮ್ಮೆ ಪಡೋ ತರ ದೊಡ್ಡ ಹೆಸರು ಮಾಡ್ತಾನೆ ನೋಡಿ. ನಿಮ್ಮ ಕುಟುಂಬಕ್ಕೂ ಒಳ್ಳೆ ಹೆಸರು ತರ್ತಾನೆ. ಏನೋ ಸರ್, ಅವನ್ ತರ್ಲೇನ ನೀವೇ ಮೆಚ್ಕೋಬೇಕು. ನನಗಂತೂ ಅವ್ನು ಏನಾಗೋಗ್ತಾನೋ ಅಂತ ತುಂಬಾ ಭಯ ಆಗ್ತಿದೆ. ಅವನ ಹತ್ರ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಆಯ್ತು ಮೇಡಮ್, ನಾನಿನ್ ಬರ್ತೀನಿ. ಹೋಗಿ ಬನ್ನಿ. ತಲರಟೆ ಬಿಡು. ಸೇಮ್ ನಮ್ಮ ಅಮ್ಮ ಮಾಡಿದ. ಥ್ಯಾಂಕ್ ಯು ಸೋ ಮಚ್ ಸರ್. ಅಮ್ಮನ ಮುಂದೆ ನನ್ನ ಮರ್ಯಾದೆ ಕಾಪಾಡಿದ್ರಿ. ನೋಡು ನಿರಂಜನ್, ನಿಮ್ಮ ಅಮ್ಮನ ಮುಂದೆ ನಿನ್ನಲ್ಲಿ ಇರೋ ವಿಷಯನೇ ನಾನು ಹೇಳಿದ್ದೀನಿ. ಇನ್ನಾದ್ರೂ ತಲೆ ಹರಟನ ಬಿಟ್ಟು ಲೈಫನ್ನ ಸೀರಿಯಸ್ ಆಗಿ ತಗೋ. ಸರ್, ನನ್ನ ಲೈಫ್ ಬಗ್ಗೆ ನನ್ನ ಕ್ಲಾರಿಟಿ ಇದೆ. ನೋಡ್ತಾ ಇರಿ, ಒಂದಲ್ಲ ಒಂದಿನ ನೀವು ಮತ್ತೆ ನಮ್ಮ ಮನೆಯವ್ರು ಎಲ್ಲರೂ ಹೆಮ್ಮೆ ಪಡಬೇಕು. ಆ ಥರ ಬದುಕು ತೋರಿಸ್ತೀನಿ. ಗುಡ್, ವೆರಿ ಗುಡ್. ಹೀಗೆ ಶಾಲಾ ಕಾಲೇಜು ದಿನದಿಂದ ಎಲ್ಲ ಗುರುಗಳ ಮೆಚ್ಚಿನ ಶಿಷ್ಯನಾಗಿ ಅಮ್ಮನ ಪ್ರೀತಿಯ ಮಗನಾಗಿದ್ದ ನಿರಂಜನ್ ಬದುಕಿನ ಬಗ್ಗೆ ನೂರಾರು ಕನಸುಗಳನ್ನ ತುಂಬಿಕೊಂಡಿದ್ದ. ಆದ್ರೆ ಅದಕ್ಕೆ ಅಡ್ಡಿಯಾಗಿದ್ದ ಬಡತನವನ್ನ ಮೆಟ್ಟಿ ನಿಂತು ಏನಾದ್ರೂ ಸಾಧಿಸಲೇಬೇಕು ಅನ್ನೋ ಛಲದಿಂದ 18ನೇ ವಯಸ್ಸಿಗೆ ಮನೆ ಬಿಟ್ಟು ಆಚೆ ಬರ್ತಾರೆ. BPO ಕೆಲಸ, ಕಾಲ್ ಸೆಂಟರ್, ಕೊನೆಗೆ ತಮ್ಮ ಕನಸಿನ ಸಾಫ್ಟ್ವೇರ್ ಎಂಜಿನಿಯರ್ ಕೆಲಸವನ್ನೂ ಮಾಡ್ತಾರೆ. ಆದ್ರೆ ಬದುಕು ಅವರನ್ನ ಬಣ್ಣದ ಲೋಕದ ಕಡೆ ಕರ್ಕೊಂಡು ಬರುತ್ತೆ. ಕನ್ನಡದ ಪ್ರಮುಖ ರೇಡಿಯೋ ವಾಹಿನಿಯಲ್ಲಿ ಆರ್ಜೆಯಾಗಿ ಕೆಲಸ ಮಾಡ್ತಾರೆ. ತಮ್ಮ ತುಂಟತನದ ಮಾತುಗಳಿಂದ ನಾಡಿನ ಜನರ ಮನಸ್ಸನ್ನ ಗೆಲ್ತಾರೆ. ಕೇಳ್ತಾ ಇರ 92.7 ಬಿಗ್ FM ಅಲ್ಲಿ ಗೇಮ್ ಗುರು ನಿರಂಜನ್ ದೇಶಪಾಂಡೆ. ಪೊಂಗಿ ಬಿಡ ಬಿಡಿ. ಸದ್ಯಕ್ಕೆ ನಮ್ಮ ಜೊತೆ ಲೈನ್ ಅಲ್ಲಿ ಯಾರಿದ್ದಾರೆ? ಹಲೋ, ನಿಮ್ಮ ಹೆಸರು? ರೇಖಾಂತ್. ಅಮಿತಾಬ್ ಬಚ್ಚನ್ ಜೊತೆ ಇದ್ರಲ್ಲ, ನೀವೇನಾ? ಹೀಗೆ ರೇಡಿಯೋಗಳಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು ಪ್ರಮುಖ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ರಂಗಣ್ಣನವರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ನಿರಂಜನ್ ಅವರ ವಿಶೇಷ ನಿರೂಪಣೆಯಿಂದ ಆ ಕಾರ್ಯಕ್ರಮ ಅತಿ ದೊಡ್ಡ ಸಕ್ಸಸ್ ಕಾಣುತ್ತೆ. ಜಯಸಿಂಹ ಬಂದ, ಜಯಸಿಂಹ ಜಯಸಿಂಹ ಬಂದ, ಜಯಸಿಂಹ. ಆ ಜಯಸಿಂಹ ಹುಲಿ ಜೊತೆ ಬಂದವನೇ, ಈ ಜಯಸಿಂಹ ನಾಯಿ ಜೊತೆ ಬಂದವನೇ. ಯಾಕೆ ಅಂತ ನೋಡ್ತೀರಾ? ಬಡ್ಜೆಟ್ ಇರೋದು ಇಷ್ಟಣ. ಹಾಯ್, ಹಲೋ, ನಮಸ್ತೆ. ನಾನ್ ನಿಮ್ಮ ಪ್ರೀತಿಯ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಬಾಕಿ ಇಟ್ಟುಕೊಂಡು ನೋಡಕ್ ನನ್ ಸಾವು ಬರ್ಲಿಲ್ಲ. ಅಪ್ಪ ಸ್ವಲ್ಪ ಪ್ಲೀಸ್.
ನಿರಂಜನ್ ಬಂದ್ರೆ ಏನೋ ಒಂದು ಸ್ಪೆಷಲ್ ಇರುತ್ತೆ. ಆ ಸ್ಪೆಷಲ್ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಸಿನಿಮಾ ಹಂಗಾಮ. ಹೀಗೆ ಖಾಸಗಿ ಮಾಧ್ಯಮದಲ್ಲಿ ವಿಜೆಯಾಗಿ ಕೆಲಸ ಮಾಡ್ತಾರೆ. ತಮ್ಮ ವಾಕ್ಚಾತುರ್ಯ ಪ್ರತಿಭೆಯಿಂದ ಕಿರುತೆರೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡೋ ಅವಕಾಶಗಳು ಇವರನ್ನ ಹುಡುಕಿ ಬರುತ್ತೆ. ತಮ್ಮ ಸ್ಟೈಲಿಶ್ ನಿರೂಪಣೆಯಿಂದ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸೋ ಮೂಲಕ ಕಿರುತೆರೆಯಲ್ಲಿ ಯಶಸ್ಸಿನ ಮಿಂಚಿನ ಓಟವನ್ನ ಶುರು ಮಾಡ್ತಾರೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಿರಂಜನ್ ದೇಶಪಾಂಡೆ. ಸೊ ನೀವು ನನ್ನನ್ನ ನೀ ರಂಜನ ಅಂತಾನೂ ಕರಿಬೋದು, ನೀ ರಾಜು ಅಂತಾನೂ ಕರಿಬೋದು, ನೀವು ಪ್ರೀತಿಯಿಂದ ಹೆಂಗ್ ಬೇಕೋ ಅಂತ ಕರಿಬೋದು. ಸೊ ಇವತ್ತಿನ ವಿಶೇಷ ಕನ್ನಡದ ನಂಬರ್ 1 ಚಾನಲ್ ಜಿ ಕನ್ನಡ ಇವ್ರ ವತಿಯಿಂದ ನಡೀತಾ ಇದೆ ಪರದೇಶದಲ್ಲಿ ಪರದಾಟ. ಹೀಗೆ ಅವರ ಕಿರುತೆರೆಯ ಜರ್ನಿ ಅದ್ಧೂರಿಯಾಗಿ ಸಾಗ್ತಾ ಇರುವಾಗ ಹೆಸರು, ಕೀರ್ತಿ ಎಲ್ಲವನ್ನ ಸಂಪಾದನೆ ಮಾಡಿದ ನಿರಂಜನ್ ಬದುಕಲ್ಲಿ ಒಂದು ಕೊರಗಿರತ್ತೆ. ಅದು ಚಿಕ್ಕ ವಯಸ್ಸಿನಿಂದ ದೂರ ಇರೋ ಅವರ ತಂದೆಯ ಪ್ರೀತಿ. ತಮ್ಮ 25ನೇ ವಯಸ್ಸಿನಲ್ಲಿ ತಂದೆಯನ್ನ ಹುಡುಕಿಕೊಂಡು ಹುಬ್ಬಳ್ಳಿಗೆ ಹೋಗ್ತಾರೆ. ಹಲೋ ಹಲೋ ಅಪ್ಪ, ನಾನು ಲೊಕೇಶನ್ಗೆ ಬಂದಿದ್ದೀನಿ, ನೀವು ಎಲ್ಲಿದ್ದೀರಪ್ಪ? ನಾನು ಅಲ್ಲೇ ಇದ್ದೀನಲ್ಲಪ್ಪ. ಇಲ್ಲಿ ನೋಡು, ಕ್ಯಾಪ್ ಹಾಕೊಂಡಿದ್ದೀನಿ ಇಲ್ಲಿ. ಮಿಸ್ಡ್ ಯು ಸೋ ಮಚ್ ಅಪ್ಪ. ಐ ಟು ಮಿಸ್ ಟು ಸೋ ಮಚ್ ಮಗನೇ. ಅಪ್ಪ, ಪ್ರೌಡ್ ಆಫ್ ಯು, ಐ ಆಮ್ ಪ್ರೌಡ್ ಆಫ್ ಯು. ನಾನು ನಿಮ್ಮ ಅಜ್ಜಿ ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾನೆ ಇರ್ತೀವಿ. ಅದು ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ, ಎಷ್ಟು ಚೆನ್ನಾಗಿ ಮಾತಾಡ್ತೀಯೋ. ಇನ್ನು ಚೆನ್ನಾಗಿ ಬಳಿ, ಚೆನ್ನಾಗಿ ಬಳಿ. ದೇಶಪಾಂಡೆ, ವಿನಯ್ ಕುಮಾರ್ ದೇಶಪಾಂಡೆ, ಫಾದರ್ ಆಫ್ ನಿರಂಜನ್ ದೇಶಪಾಂಡೆ. ಹೀಗೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ತಮ್ಮ ಸತತ ಪ್ರಯತ್ನ, ಕಠಿಣ ಶ್ರಮದಿಂದ ಎಲ್ಲರೂ ಹೆಮ್ಮೆ ಪಡುವಂತ ಒಂದು ಸುಂದರವಾದ ಬದುಕನ್ನ ಕಟ್ಕೊಂಡ ನಿರಂಜನ್ಗೆ ಒಂದು ಲವ್ ಫೇಲ್ಯೂರ್ ಆಗುತ್ತೆ. ಆ ನೋವಲ್ಲಿರೋವಾಗ ಫೇಸ್ಬುಕ್ ಮೂಲಕ ಯಶಸ್ವಿನಿ ಅನ್ನೋ ಮುದ್ದಾದ ಹುಡುಗಿಯ ಪರಿಚಯವಾಗುತ್ತೆ. ಎರಡು ನೊಂದ ಜೀವಗಳು ಒಬ್ಬರಿಗೊಬ್ರು ಸಾಂತ್ವನದ ಮಾತುಗಳನ್ನ ಹೇಳ್ತಾ ಇಬ್ಬರ ಮಧ್ಯೆ ಸ್ನೇಹ ಶುರುವಾಗುತ್ತೆ. ಹಲೋ ಹಲೋ ನೀರು, ಹೇ ಯಶು, ಏನ್ ಮಾಡ್ತಾ ಇದ್ದ? ಈಗಷ್ಟೇ ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ, ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ಎಲ್ಲರ ಬೇಬ್ಸ್ ಇದಾವೆ ನೋಡೋಣ ಅಂತ. ನಾನು ಇವಾಗ ತಾನೇ ಒಂದ್ ವರ್ಕ್ಶಾಪ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಹೌದಾ? ಏಯ್, ನಾಳೆ ನೀನ್ ಫ್ರೀ ಇದೆಯಾ? ಯಾವಾಗ್ಲೂ ಟೂರ್ ಪ್ಲಾನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ನಾಳೆ ಹೋಗೋಣ? ಶೋರ್ ಹೋಗೋಣ, ಹೋಗೋಣ. ಎಸ್. ನೀರು ತಗೋಬತ್ತೀನಿ ತಡಿ. ಏಯ್, ನಿಮ್ಗೆ ಎದ್ದಿದ್ದು ನಾನು. ನಂಗೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.